ನೋಡು, ಹೇಳು ಬಂದ್ರೂ ಬಂದಿಲ್ಲ. ಹೇಳು ದೌಲತ್ ನೋಡ್ರಿ ಗೌಡ್ರೆ, ಬರಲ್ಲ. ಎಷ್ಟು ಹೇಳಿದ್ರು ಎಷ್ಟು ಕೇಣಿ ಕಿತಾಪತಿ ಮಾಡ್ತಾರೆ ಗೊತ್ತಾ ಅಕ್ಕಪಕ್ಕದಾಗೆ. ಇಂಥ ಮಾಡಬಾರ್ದು ಗೌಡ್ರೆ, ಸರಿ ಅಬ್ಬಿಗ್ ಮಾಡ್ರಿ ಅವ್ರನ್ನ. ಏನಮ್ಮ ಹೆಂಗಸ್ರವ್ ಜಗಳ ಅಕ್ಕಪಕ್ಕದಾಗೆ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಎಲ್ಲರೂ ಚೆನ್ನಾಗಿದ್ರೆ ಒಂಥರ ಏನೋ ಚೆನ್ನಾಗಿರುತ್ತೆ ಒಟ್ಟಾರ. ಅದು ಬಿಟ್ಬಿಟ್ಟು ಸುಮ್ಮನೆ ಅಕ್ಕಪಕ್ಕದಾಗ ಇದು ಏನಮ್ಮ ಹೆಣ್ಮಕ್ಳ ಜಗಳ. ನಾವೀಗ ಒಂದು ಸತಿ ಕರೆದ್ರೆ 2 ಸತಿ ಕರೆದ್ರೆ ಹೇಳ್ಬೋದಮ್ಮ. ಯಾವಾಗಲೂ ಬರೀ ಇಂಥವು ಹೆಂಗಸ್ರವ್ ಜಗಳ ಇದ್ದಾವೇನೆ ಅನ್ಸರಿಸ್ಕೊಂಡು ಹೋಗ್ಬೇಕಮ್ಮ. ಏನು ಮಾಡೋಕ್ಕಾಗುತ್ತೆ? ಅಲ್ಲ ಗೌಡ್ರೆ, ನಾವೇನ ಅವಳಿಗೆ ಕೆಟ್ಟದ್ದು ಬಯಸಿದ್ರೆ ಅವಳು ನಮಗೆ ಮಾಡಲಿ. ನಾವಾದ್ರೆ ಅವಳಿಗೆ ನಾವೇನು ಅದೇ ಬೇಕಲ್ಲ ಮಾಡಿಲ್ಲ. ಅವ್ರ ಇಟ್ಕೆ ಅವ್ರು ಮಾಡ್ಕೊಂಡು ಅದನ್ನು ನಮ್ಮ ಮೇಲೆ ಅವರು ಸೇಡ್ ತೀರ್ಸ್ಕೊಂಬಕ್ಕೆ ಬಂದರೆ ಅದು ಹೆಂಗೆ ಸರಿ ಹೋಗುತ್ತೆ? ನಾವೇನಂತ ಕೆಲಸ ಮಾಡಿಲ್ಲ ಗೌಡ್ರೆ, ನಮ್ಮ ಹತ್ರ ಸಾಕ್ಷಿ ಐತೆ. ಅಕ್ಕ ಲಸ್ಮಕ್ಕಯ್ಯ ಬಿಡ, ನನ್ನ ಯಾಕೆ ತಗೊಂಬಂದು ನೀನು ಹಿಂಗೆ ಕುಂಡ್ರಿಸಿದ್ಯಾ? ಅಯ್ಯಮ್ಮ ಕೋಮ್ಲಮ್ಮ, ಅಯ್ಯೋ ಇವ್ನಿಗೆ ಯಾಕೆ ತಿಳಿಯುತ್ತೆ ಅಂತೇಳಿ ಪಂಚಾಯತಿ ಕಟ್ಟೆ ಮೇಲೆ ಕುಂಡ್ರಿಸಿ ಕರ್ಕೊಂಬಂದು ಅಂತ ಮಕ್ಕಳ್ದಂಗೆ ಅಂಬುತ್ತೆ. ಬೇಕಂತ ತಳಂಬ್ಲಿ ನೋಡೋಣ. ನಾನು ಕುತ್ಕೋಬಾರ್ದು ಅಲ್ಲಿ, ನಿನ್ನಂತ ದೊಡ್ಡ ವ್ಯಕ್ತಿ ಇರಬೇಕು ಅಂತ ಅಲ್ಲಿ ಕುಂಡ್ರಿಸಿರೋದು. ಯಾಕ ಪತಣ ಅವಳು ಯಾಕೆ ಅಂತಾಳೆ? ಸುಮ್ಮನೆ ಪತಣ, ನೀನು ಅವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಅಲ್ಲಿ ಕುತ್ಕೊಂಬ ಸ್ಥಾನದಲ್ಲಿ ಇದೆಯಾ ಇವತ್ತು ನೀನು ಎಷ್ಟು ಬೆಳೆದಿದೆಯಾ ಅಂತ ಗೊತ್ತಾಗಲಿ ಅವಳಿಗೂ. ನಮ್ಮೂರಾಗ ನೀನು ಒಂಥರ ದೊಡ್ಡ ವ್ಯಕ್ತಿ ಇದ್ದಂಗೆ. ಅದೆಲ್ಲ ನೀನು ಮೊದಲಿಂದೆಲ್ಲ ಲೆಕ್ಕ ಹಾಕ್ಬೇಡ. ಈಗಿನ ನೋಡು, ಈಗ ನಲ್ಲರಿಗೆ ನೀನೇನು ಯಾರಿಗೇನು ಮೋಸ ಮಾಡಿಲ್ಲ. ಇವತ್ತು ಇಷ್ಟೊಂದು ನಮ್ಮೂರಾಗೆ ನಮ್ಮ ಸುತ್ತಮುತ್ತ ಎಲ್ಲ ಎಷ್ಟು ಮನೆಗಳೆಲ್ಲ ಕಟ್ಟಿಸಿದ್ಯಾ ನೀನು ಕಾಂಟ್ರಾಕ್ಟ್ಗಳು ತಗೊಂಡು. ಯಾರು ತಗೊಂಡು ಕೆಟ್ಟ ಹೆಸರು ಅನ್ನೋದು ಪಡ್ಕೊಂಡಿಲ್ಲ. ಇಂಥನಂತ ಯಾರು ಒಂದು ಜಗಳ ಮಾಡಿಲ್ಲ. ಅಷ್ಟು ಚೆನ್ನಾಗೆ ನೀನು ಇವತ್ತು ಬೆಳೆದಿದ್ಯಾ. ಅಲ್ಲಿ ಕುತ್ಕೊಂಬ ಯೋಗ್ಯತೆ ಐತೆ, ಕೂತ್ಕ. ನೀನು ಯಾವಳೇ ನಮ್ಮ ತಳ್ಳೋಣ ಅನ್ನೋದೆಲೆ ಕುತ್ಕೋ ಪಾತಣ. ಆ ರೀತಿ ಎಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ. ನಿನಗಿರೋ ಗೌರವ ಬೆಲೆ ಇದ್ದೇ ಐತೆ. ನೀನು ಇವತ್ತು ಎಷ್ಟು ಒಳ್ಳೆ ಮನುಷ್ಯ ಅಂತ, ನಿನಗೆ ಇಲ್ಲಿ ಕುತ್ಕೋಣ ಅಂತ ಅಧಿಕಾರ ಐತೆ ಅಂತ ಯೋಗ್ಯತೆ ಐತೆ. ಯೋಗ್ಯತೆ ಇಲ್ದವನು ಅಂತ ಏನಿಲ್ಲ. ನೀನು ಇವತ್ತು ಎಲ್ಲರಿಗೆ ಒಳ್ಳೇದು ಮಾಡಿದೀಯಾ, ಒಳ್ಳೆ ಕೆಲಸಗಳು ಮಾಡ್ತಾ ಇದೀಯಾ. ನೀನು ಇವತ್ತು ನಮ್ಮೂರಾಗ ದೊಡ್ಡ ವ್ಯಕ್ತಿ ಅಂತಲೇ ಹೇಳ್ಬೋದು. ನಾನು ಕುತ್ಕೋಬಾರ್ದು, ನಾನು ಮಾತಾಡ್ತೀನಿ. ಆದರೆ ಅಲ್ಲಿ ಕುತ್ಕೊಂಬ ಸ್ಥಾನದಲ್ಲಿ ನೀನು ಇದೀಯ ಅವತ್ತು ಪಾತಪ್ಪ. ಕುತ್ಕ, ನೀನು ಹಂಗೆಲ್ಲ ಅನ್ಕೊಂಬಕ್ಕೆ ಹೋಗ್ಬೇಡ. ಅವಳೇನಾನ ಮಾತಾಡಲಿ, ಅವಾಗ ಹೇಳ್ತೀನಿ. ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ ಅವರು? ಬರ್ತಾ ಇದ್ದಾರೆ ಗೌಡ್ರೆ, ನೋಡಿ ಅವ್ರು ಹೆಂಗೆ ಬರ್ತಾ ಇದ್ದಾರೆ. ಏನು ದೌಲತ್ತಿನ ಮೇಲೆ ಏನು ಅವ್ರು ಕರ್ದಿಟ್ಕೆ ನಾವು ಯಾಕೆ ಹೋಗೋಣ? ಕಾಯಿಲೆ ಹೇಳು ನಮ್ಮನ್ನ, ನಮ್ಮದೊಂದು ದೌಲತ್ತು. ಕಾಯಿಲೆ ಹೇಳು, ನಾವು ಅವ್ರ ಕರ್ದಿಟ್ಕೆ ಹೋಗ್ಬಾರ್ದು. ನಮ್ಮನ್ನ ಅವ್ರು ಕಾಯಬೇಕು ಅಂತ ದೌಲತ್ ಮಾಡ್ತಾ ಇದ್ದಾಳೆ. ನೋಡಿಗೆ ಅಷ್ಟೊಂದು ದೌಲತ್ ಐತೆ ನೋಡ್ರಿ. ಅವ್ರ ಕರ್ದಿಟ್ಕೆ ಹೋಗ್ಬಾರ್ದು ನಾವು ಅಂತ ತಿಳ್ಕೊಂಡು ಹಿಂಗೆ ಬರ್ತಾ ಇರೋದು. ಪ್ರೆಸ್ಟೀಜ್ ಕಡಿಮೆ ಆಗಿಬಿಡುತ್ತಲ್ಲ, ಅದಕ್ಕೆ ಇಂಥ ಕೆಲಸಗಳೆಲ್ಲ ಮಾಡಬಾರ್ದು. ಪ್ರೆಸ್ಟೀಜ್ ಕಡಿಮೆ ಆಗೋ ಅಂಥವ್ರು ಇಂಥ ಅಲ್ಕ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಎಲ್ಲರೂ ಚೆನ್ನಾಗಿದ್ರೆ ಒಂಥರ ಚೆನ್ನಾಗಿರುತ್ತಪ್ಪ ಒಟ್ಟಾರೆ. ಯಾಕೆ ಈ ರೀತಿ ಎಲ್ಲ ಸಣ್ಣ ಪುಟ್ಟವೆಲ್ಲ ಜಗಳ ಮಾಡ್ಕೊಂಡು ಅತ್ಲಾಗೆ ಸುಮ್ಮನೆ ಅತ್ತಾಗೆ ಎಲ್ಲರೂ ಏನು ಇವತ್ತು ಇರ್ತೀವಿ ನಾಳೆಗೆ ಹೋಗ್ತೀವಿ, ಎಲ್ಲರ ಜೊತೆ ಚೆನ್ನಾಗಿರ್ಬೇಕಪ್ಪ. ಯಾಕೆ ಹಿಂಗೆ ಮಾಡ್ತಾರೋ ಏನೋ ಜನಗಳು. ಈಗ ಇವತ್ತು ಇರ್ತೀವಿ ನಾಳೆಗೆ ಇರ್ತೀವೋ ಇಲ್ವೋ ಅನ್ನೋದು ಯಾ ಗ್ಯಾರಂಟಿ? ಅಂಥದ್ರಾಗೆ ಚೆನ್ನಾಗಿರ್ಬೇಕು ಅನ್ನೋದು ಗೊತ್ತಾಗಲ್ವ ಅಕ್ಕಪಕ್ಕದಾಗೆ? ಅಯ್ಯ, ಅವೆಲ್ಲ ಯಾರು ಕಂಡವ್ರೆ? ನಾವು ಇರೋ ತಕ ಗುದ್ದಾಡೋದೇನೆ, ಇರೋ ತಕ ಕೇಣಿ ಮಾಡೋದೇನೆ. ಯಾರನ್ನೂ ನಾವು ಮುಂದುವರಿಯಕ್ಕೆ ಬಿಡಲ್ಲ. ನನಗೆ ಅವಳು ಕೆಟ್ಟದ್ದು ಬಯಸಾಳಂದ್ರೆ ನಾನು ಅವಳಿಗೆ ಕೆಟ್ಟದ್ದು ಮಾಡಬೇಕು ಅಂಥದ್ದು ಇರೋದು ಇಲ್ಲಿ ಅಕ್ಕಪಕ್ಕದಾಗೆ. ನಮ್ಮೂರಾಗೆ ಅಂತಲ್ಲ, ಎಲ್ಲ ಊರಾಗೂ ಐತೆ ಪಾತಪ್ಪ. ಅದನ್ನು ನಾವು ಹೇಳೋಕ್ಕಾಗಲ್ಲ. ಹೆಂಗಸ್ರ ಮೇಲೆ ಕೇಣಿ ಕಿತಾಪತಿ ಜಗಳ ಇಂಥವೆಲ್ಲ ಇದ್ದಿದ್ದೇನೆ. ಬರೇ ಇನ್ನೂ ಹೇಳತ್ತಾತ ಗೌಡ್ರು ಪಾತಣ್ಣ ಎಲ್ಲ ಬಂದು ಕುತ್ಕೊಂಡ್ರು ನೀವು ಏನು ಹಂಗೇನೆ ಹೆಜ್ಜೆ ಇಕ್ಕೋನ ಬೇಡವಮ್ಮಂಗೆ ಇಕ್ಕೊಂಡು ಬರ್ತಾ ಇದ್ದೀರಾ? ಇಲ್ಲಿ ಕಾಯ್ತಾ ಇದ್ದಾರೆ ಎಂಬುದು ಗೊತ್ತಾಗಲ್ಲ ನಿಮಗೆ? ಬಂದಿದ್ದಾರೆ ಬರ್ರಿ ಅಂತ ಹೇಳಿ ಬಂದ್ರು ಇಡತ್ತಾದ್ರೂ ಬಂದಿಲ್ವಲ್ಲ. ನಿಮ್ಗೆ ಎಷ್ಟು ದೌಲತ್ತಿರಬೇಕು. ಮನೆಯಾಗೆ ಬದುಕು ಬಾಳು ಇರ್ತಾವಮ್ಮ. ನಾವು ಗಂಡಸ್ರನ್ನೆಲ್ಲ ಕರ್ಕೊಂಬಂದ್ರೆ ಒಟ್ಟು ಇಲ್ಲದ್ದು ಜಗಳ ಆಗುತ್ತೆ ಅಂತ ನಾವು ಗಂಡಸ್ರು ಪಂಡಸ್ರನ್ನ ಕರ್ಕೊಂಬರ್ದಂಗೆ ಮನೆಯಾಗೆ ಹೇಳಿ ಬಿಟ್ಟು ಬಂದ್ವಮ್ಮ. ಬರತಕ್ಕ ತಡ್ಕೋಬೇಕು. ಇಷ್ಟೊತ್ತಾಯ್ತು ಕಣಮ್ಮ, ಅದಕ್ಕೇನೆ ಕೇಳ್ತಾ ಇರೋದು. ಅಲ್ಲ ಕಣ್ಕೊಂಬ್ಲಮ್ಮ, ಗೊತ್ತಾಗಲ್ವೇ? ನಾವೇ ಬಂದಿದ್ದೀವಿ, ನಿಮ್ಮನ್ನು ನಾವು ಕಾತ್ಕೊಂಡು ಕೂತ್ಕೋಬೇಕೆ? ಅಲ್ಲ, ಅವರು ಹೇಳಿದ್ದಾರೆ ಪಂಚಾಯತಿಗೆ ಹಾಕಿದ್ದೀವಿ, ಗೌಡ್ರು ಎಲ್ಲ ಬಂದಿದ್ದಾರೆ ಬರಬೇಕು ಅಂತೇಳಿ. ಅವ್ರು ಅಷ್ಟೊಂದೆಲ್ಲ ಹೇಳಿ ಬಂದರು, ನೀನು ಬರಲಿಲ್ಲ ಅಂತಂದರೆ ಹೆಂಗಮ್ಮ? ಅಲ್ಲ ಗೌಡ್ರೆ, ನನ್ನ ಮಗ ಕುಡ್ಕ ಇವತ್ತು ಅವನು ಕುಡಿತಾನೆ. ಅದಕ್ಕೇನೆ ಅವನ್ನ ಬಿಟ್ಟು ಅಲ್ಲಿ ಒಳಗೆ ರೂಮ್ನ ಕೂಡಾಕಿ ಹೇಳಿ ಬರೋತ್ತಿಗೆ ಆಯಿತು. ಅವನು ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ನಾಳೆ ದಿನ ಕುಡಿದು ಬಂದು ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡ್ತಾನೆ. ಇವ್ರು ಅದನ್ನೇ ಒಂದು ಇದನ್ನಾಗಿ ತಿರ್ಗಿ ನಾವು ಪಂಚಾಯತ್ಗೆ ಹಾಕ್ತೀವಿ, ಅದನ್ನ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅದನ್ನ ಒಂದು ದೊಡ್ಡದಾಗಿ ಇದು ಮಾಡ್ತಾರೆ ಇವರು. ಅದಕ್ಕೇನೆ ನನ್ನ ಮಗನ ನಾವು ಬಿಟ್ಟು ಎಲ್ಲ ಅವ್ನಿಗೆ ಬುದ್ಧಿ ಹೇಳಿ ಇಲ್ಲಿರಪ್ಪ ನಾವು ಬತ್ತೀವಿ ಅಂತ ಹೇಳಿ ಅವ್ನಿಗೆ ಹೇಳಿ ಬಿಟ್ಟು ಬರೋತ್ತಿಗೆ ಲೇಟ್ ಆಯ್ತು ಗೌಡ್ರೆ. ನಮ್ಮ ಮನೆಗೆ ಕುಡುಕ್ರು ಇರ್ತಾರೆ. ಎಲ್ಲರ ಮನೆಯಾಗೂ ಇದ್ದಂಗೆ ನಮ್ಮ ಮನೆಯಾಗೆ ಇರೋಕ್ಕಾಗಲ್ಲ. ಏನಿ ಇವ್ರ ಮನೆಯಾಗಿದ್ದಂಗೆ ನಮ್ಮ ಮನೆಯಾಗೂ ಇರುತ್ತೆ ಅಂತ ತಿಳ್ಕೊಬಿಟ್ಟವ್ರೆ. ಎಲ್ಲರ ಮನೆಯಾಗೂ ಸಾವಿರ ಇರ್ತವೆ. ಅವನ್ನೆಲ್ಲ ಹೇಳ್ತಾ ಕುಕೊಂಡ್ರಾಗುತ್ತೆ. ಯಾರ ಮನೆಯಾಗಿರೋಲ್ಲ, ಎಲ್ಲ ತೊಂದರೆಗಳು ಎಲ್ಲರ ಮನೆಯಾಗೂ ಇರ್ತವೆ.
ನಮ್ಮಂಥ ಮನ್ಗಳಾಗಿದ್ರೆ ನೀವು ಒಂದಿನ ಇರ್ತಿರ್ಲಿಲ್ಲ. ನಾವಂತ ಕುಡ್ಕರ್ನ ಕಟ್ಕೊಂಡು ಯೋಟು ಅನುಭವಿಸ್ತಾ ಇದೀವಿ. ಏನು ನಿಮ್ಮ ಮನೆಯಾಗೆಲ್ಲ ಕುಡಿತಾರೆ? ರಸ್ಮಕ್ಕ, ನಿಮ್ಮ ಮನೆಯಾಗೂ ಯಾರೇನೋ ಕುಡಿಯಲ್ಲ, ಏನಿಲ್ಲ. ನಿನ್ನ ಗಂಡನೂ ಒಳ್ಳೇನು, ನಿನ್ನ ಮಗನೂ ಒಳ್ಳೇನು, ಎಲ್ಲ ನಿಮ್ಮ ಮನೆಯಾಗ ಹೇಳ್ದಂಗೆ ಕೇಳ್ಕೊಂಡು ಸೊಸೆ ಮಕ್ಕಳು ಎಲ್ಲ ಚೆನ್ನಾಗಿರತ್ತೆ. ನೀನು ಇಲ್ಲಿ ಹೇಳಕ್ ಬತ್ತೀಯ. ನಿಮ್ಮ ಮನೆಯಾಗೆ ಸರಿ ಇಲ್ಲ ಅಂದ್ರೆ ನೀನು ಹೇಳಕ್ ಬತ್ತಿದ್ದೆ, ಹೇಳಕ್ ಬತ್ತಿರ್ಲಿಲ್ಲ. ತಾಯಿಯರು ಹೆಂಗಿರ್ತೀವ, ಮಕ್ಕಳಾಗ್ಲಿ ಸೊಸೆರಾಗ್ಲಿ ಎಲ್ಲ ಹಂಗಿರ್ತಾರೆ ಕಣೆ. ನಮ್ಮ ಕೈಯಾಗೈತೆ ಎಲ್ಲನ. ನಾವು ಹೆಂಗಿರ್ತೀವ ಹಂಗಿರ್ತಾರೆ. ನಾನು ಸರಿಯಾಗಿ ನನ್ನ ಮಗ ಸೊಸೆ ನನ್ನ ಗಂಡ ಎಲ್ಲರೂ ಸರಿಯಾಗಿದ್ದಾರೆ ನಮ್ಮ ಮನೆಯಾಗೆ. ನಾನು ಇವತ್ತು ನಾನು ಎಲ್ಲಿ ನಿಲ್ಸಿರೋ ನಾನು ಹೇಳೋ ಅಂತ ಕೆಪಾಸಿಟಿ ಐತೆ ನನಗೆ. ಪಾತಣ್ಣ ನ್ಯಾಯ ಹೇಳಕ್ಕೆ ಇವನು ಯಾ ದೊಡ್ಡಷ್ಟಂತ ಇಲ್ಲಿ ಕರ್ಕೊಂಬಂದು ಕುಂಡ್ರಸವ್ರೆ. ಯಾಕೆ ಯಾಕೆ ಕುಕ್ಕಬಾರ್ದು? ನ್ಯಾಯ ಹೇಳಂತ ಸ್ಥಾನದಾಗ ಇದ್ದಾನೆ ಇವತ್ತು ಪಾತಣ್ಣ, ಹೇಳ್ತಾನೆ. ಏನೇನು ಅವನಿಗೆ ಇವತ್ತು ಅಂತ ಸ್ಥಾನ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ಏನು ಹಂಗೆ ಮಾತಾಡ್ತೀಯ? ಯಾವತ್ತು ನಂಗೆ ಮಾತಾಡ್ಬೇಡ ನೋಡಿ, ನೀನು ಹೇಳಿರ್ತೀನಿ. ನಾನು ಇವತ್ತು ಅಷ್ಟೊಂದು ಮನೆ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ, ಎಷ್ಟು ಕೆಲಸ ಮಾಡ್ತೀನಿ, ಎಂಥ ದೊಡ್ಡ ಸ್ಥಾನದಾಗ ಇದ್ದಾನೆ, ಎಷ್ಟು ಜನ ಹುಡುಕೊಂಬತ್ತಾರೆ, ಎಷ್ಟು ಜನ ದಿನ ಹಿಂಗೆ ಕುಕ್ಕಂಡ್ರೆ 5 ನಿಮಿಷಕ್ಕೆ ಎಷ್ಟು ಫೋನ್ ಬರ್ತಾವೆ. ಏನು ತಿಳ್ಕೊಂಡಿದೀಯಾ? ಸುಮ್ಮನೆ ಮಾತಾಡ್ಬೇಡ. ಪಾತಾಡ್ ಅಂತಂದ್ರೆ ಏನಂತ ತಿಳ್ಕೊಂಡಿದೀಯಾ? ನಾನು ಇವತ್ತು ದೊಡ್ಡ ಮನುಷ್ಯನೇ ಮತ್ತೆ ನಮ್ಮ ಊರಾಗೆ. ಅಲ್ಲ, ಏನಮ್ಮ ಹಿಂಗೆ ಮಾತಾಡ್ತೀಯ? ಅವರು ನ್ಯಾಯ ಹೇಳೋ ಸ್ಥಾನದಲ್ಲಿರೋದಕ್ಕೇನೆ ನಾವು ಕರ್ಕೊಂಬಂದಿಲ್ಲಿ ಕುಂಡ್ರಸ್ಕೊಂಡಿರೋದು. ನಿಮ್ಗೇನು ಸುಮ್ಮನಿರ್ರಿ, ನೀವು ಇಂಥವೆಲ್ಲ ಮಾತಾಡಬೇಡ್ರಿ. ಇವಾಗ ಏನಾಯ್ತು ಏನು ಎತ್ತ ಅಂತ ಹೇಳ್ರಿ ಅಷ್ಟೇನೆ. ಕಿರಾಟ ಯಾರನ್ನ ಕುಕ್ಕಂಬ್ಲೇಳು, ನಮಗೆ ನ್ಯಾಯ ಅಷ್ಟೇನೆ. ನಾವೇನಂತ ಕೆಲಸ ಏನು ಮಾಡಿಲ್ಲ, ನಾವ್ಯಾಕೆ ಹೆದರಿಕೆಬೇಕು? ಯಾರನ್ನ ಬಂದು ಕುಕ್ಕಂಬ್ಲೇಳು. ಈಗ ನಾವೇನಿಲ್ಲಿ ಬಂದು ಕೂತ್ಕೋಬೇಕು ಅಂಬೋದೇನಿಲ್ಲ ಕಣಮ್ಮ ಕೋಮ್ಲಮ್ಮ. ಇವತ್ತು ನಮ್ಮ ಲಸ್ಮಕಾಯಿ ಕರ್ಕೊಂಬಂದು ಕುಂಡ್ರಸಿದೆ. ನೀನು ನ್ಯಾಯ ಹೇಳೋ ಅಂತ ಸ್ಥಾನದಲ್ಲಿ ಇದೆಯಾ, ಅಷ್ಟು ಎತ್ತರಕ್ಕೆ ಬೆಳೆದಿದ್ಯಾ ನೀನು. ನೀನೇನು ಯಾರಿಗೇನು ಮೋಸ ಮಾಡಿಲ್ಲ, ಯಾರಿಗೇನು ಅನ್ಯಾಯ ಮಾಡಿಲ್ಲ. ನೀನು ನ್ಯಾಯ ಹೇಳೋಕೆ ಇವಾಗ ಗೌಡ್ರು ಬಿಟ್ಟರೆ ನೆಕ್ಸ್ಟ್ ನೀನೇನೆ ಅಂತೇಳಿ ಕರ್ಕೊಂಬಂದು ಕುಂಡ್ರಸಿದ್ದಾರೆ. ನಾನೇನೀಗ ನೀವು ಒಂದು ದೊಡ್ಡ ನನಗೆ ನ್ಯಾಯನೇ, ಯಾರೇ ಆಗಲಿ, ನೀವೇ ಆಗಲಿ, ಅವರೇ ಆಗಲಿ, ನ್ಯಾಯನೇ. ಏನು ಹೇಳ್ರಿ, ಅಷ್ಟೇನು ಸುಮ್ಮನೆ ಜಾಸ್ತಿ ಮಾತಾಡ್ತಿದ್ರೆ ಮಾತುಗಳು ಹೋಗ್ತಿರ್ತಾವೆ. ಹೇಳಮ್ರಿ ತಮ್ಮ, ಯಾಕೆ ಪಂಚಾಯತಿಗೆ ಹಾಕಿರೋದು, ಏನಾಯ್ತು ಏನು ಎತ್ತ ಅಂತ? ನನ್ನ ಸೊಸೆ ಬಿದ್ದಿದ್ದಾಳೆ. ಬೀಳೋದಕ್ಕೆ ಕಾರಣ ಇವಾಗ ಈ ಕೋಮ್ಲಮ್ಮನ ಸೊಸೆ, ಇವಾಗ ಸೌಮ್ಯನೇ ಕಾರಣ ಇದಕ್ಕೆ. ಯಾಕೆ ಅಂತಂದರೆ ಆವತ್ತು ಅವ್ರ ಮನೆ ಬಾಗಿಲಾಗೆ ಅವಳು ಜೀವಿತ ಸೌಮ್ಯನ ಸೊಸೆ ಚೇರ್ ಹಾಕೊಂಡು ಟೀ ಕುಡಿತಾ ಕುಕ್ಕೊಂಡವಳೆ. ಇವ್ರು ಬರೋದು ನೋಡಿ ಸ್ಟೆಂಟ್ ಮಾಡೋಕ್ಕೆ ಹೋಗವಳೆ. ಸ್ಟೆಂಟ್ ಮಾಡೋಕ್ಕೆ ಹೋಗಿ ಅದು ಚೇರ್ ಜಾರಿ ದಬಾಕೊಂಡು ಬಿದ್ದುಬಿಟ್ಟವಳೆ. ಅದಕ್ಕೆ ಇವ್ರೇನು ಮಾಡವ್ರೆ, ಇವರೇನೋ ಮಾತಾಡ್ಕೊಂಡು ನಕ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ನೋಡೋ ಏನು ನಕ್ಕಿಲ್ಲ, ಇವರೇನೋ ಮಾತಾಡ್ಕೊಂಡು ಏಮೂನು ನಮ್ಮ ಮೀನೋತ ನನ್ನ ಸೊಸೆ ಇವಳು ಎಲ್ಲ ಇಬ್ಬರಿಬ್ರು ಮಾತಾಡ್ತಾ ನಗ್ತಾ ಹೋಗ್ತಾ ಇದ್ದಾರೆ. ಇವಳೇನಂತ ತಿಳ್ಕೊಂಡಳು ಸೌಮ್ಯ, ನನ್ನ ಸೊಸೆ ಬಿದ್ದಿರೋದು ನೋಡಿ ನಕ್ಕಿದ್ಲು, ನನ್ನ ಸೊಸೆ ಬಿದ್ದಿರೋದು ನೋಡಿ ನಕ್ಕಿದ್ಲು ಅಂತೇಳಿ. ಬಿದ್ದಿರೋದು ನೋಡೇ ನಕ್ಕಿರ್ಬೋದು, ಆದರೆ ಅದು ಅವರಾಗಿ ಅವ್ರು ಏನೋ ಅವರು ಬೆಳ್ಳಿ ಅಂತೇನು ಅವರೇನೇನು ಅವಳಿಗೇನು ತಾನೇನು ಮಾಡಿಲ್ಲ. ಇವರು ಅವಳು ಚೇರ್ ಹಾಕ್ಕೊಂಡವಳೆ, ಸರಿಯಾಗಿ ಹಾಕ್ಕೊಂಡಿಲ್ಲ, ಕುಕ್ಕೊಂಡಿಲ್ಲ, ಬಿದ್ದವಳು. ಅದನ್ನೇ ಸೇಡಿಕ್ಕೊಂಡು ಇವಳು ಸೌಮ್ಯ ನನ್ನ ಸೊಸೆಗೆ ಖುಷಿ ಪಡಿಸ್ಬೇಕು, ನನ್ನ ಸೊಸೆ ಬಿದ್ದಿರೋದು ನೋಡಿ ನಕ್ಕಿದ್ರಲ್ಲ, ಅದಕ್ಕೆ ಇವ್ರು ಬಿದ್ದಿರೋದು ನೋಡಿ ನನ್ನ ಸೊಸೆ ನಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಟ್ಯಾಂಕ್ ಹತ್ರ ಮೊನ್ನೆ ಹೊಸ ಟ್ಯಾಂಕ್ ಕಟ್ಟವ್ರಲ್ಲ, ಆ ಟ್ಯಾಂಕ್ ಹತ್ರ ತಗೊಂಡೋಗಿ ಎಣ್ಣೆ ಚೆಲ್ಲವಳೆ. ನನ್ನ ಸೊಸೆ ಬಿದ್ದವಳೆ. ಇವಾಗ ಅವಳಿಗೆ ನೋವಾಗೈತಿ, ಹಿಂಡಿ ಎಲ್ಲ ನೋವು, ಕಾಲೆಲ್ಲ ಹೊಡ್ತಾ ಬರುತ್ತೆ ಅಂತ ಇದ್ದಾಳೆ. ನಾವು ಇವಾಗ ಹಾಸ್ಪಿಟ್ಲಿಗೆ ಹೋಗಬೇಕು, MRI ಎಲ್ಲ ಮಾಡಿಸ್ಬೇಕು ಇವಾಗ. ಅದಕ್ಕೆ ಅವ್ರು ಮಾಡಿರೋ ಕೆಲ್ಸಕ್ಕೆ ನಮಗೇನು ದಂಡ ಕಟ್ಕೊಡ್ಲ. ಏನಮ್ಮ ಸೌಮ್ಯಮ್ಮ, ಗೊತ್ತಾಗಲ್ಲ ಯಾಕಮ್ಮ ಇಂಥ ಬದುಕು ಮಾಡಕ್ಕೆ ಹೋದ್ರಿ? ಅಲ್ಲ, ನಿನ್ನ ಸೊಸೆ ಏನೋ ಚೇರ್ ಮೇಗಳಿಂದ ಜಾರಿ ಬಿದ್ದೈತಿ, ಅದಕ್ಕೆ ನೀವು ಯಾಕೆ ಹಿಂಗೆ ಮಾಡಕ್ಕೆ ಹೋದ್ರಿ? ಹಾಗಾದ್ರೆ ನನ್ನ ಸೊಸೆ ಬಿದ್ದಿರೋದು ನಿಜ. ಅವರು ಅಲ್ಲಿ ಕಿಸ್ಕೊಂಡು ಹೋದ್ರು ಅವತ್ತು. ಬಿಡು, ಏನೋ ಬಿದ್ದಿರೋದು ನೋಡಿ ಯಾಕೆ ಅಲ್ಲಿ ಕಿಸ್ಕೊಂಡು ಹೋಗ್ಬೇಕು? ನಗ್ಬಾರ್ದು ಹಂಗೆಲ್ಲನ, ಯಾಕೆ ನಗ್ಬೇಕು? ಒಬ್ರು ಬಿದ್ದಿರೋದು ನೋಡಿ ಮತ್ತೆ ಅಂತ ಕೋತಿ ಅವತಾರ ಮಾಡಾರನ್ನ ನೋಡಿ ನಗ್ತಾರೆ. ಒಬ್ರಿಗೆ ತೋರಿಸ್ಬೇಕು, ಒಬ್ರಿಗೆ ನೋಡಬೇಕು, ಮಾಡಬೇಕು ಅಂತ ಹೇಳಿ ಬಿಲ್ಡಪ್ ಕೊಡಕ್ಕೆ ಹೋದ್ರೆ ಅವಳು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ನಮ್ಮ ನೋಡಬೇಕು, ನಾನು ಟೀ ಕುಡಿಯೋದು ನೋಡ್ಬೇಕು, ನಾನು ಚೇರ್ ಹಾಕ್ಯಂಡು ಅಂತೇಳಿ ಇಲ್ಲೊಂದು ಮಾತಾಡ್ಕೊಂಡು ಕುಕ್ಕೊಂಡಿದ್ಲಂತೆ. ಅವಳು ಬಿದ್ದಿರೋದು ನೋಡಿ ಅಂತರ್ಗೆ ಆಗಲಿ ನಗು ಬಂದೇ ಬರುತ್ತೆ. ಅಷ್ಟೊಂದೆಲ್ಲ ನೋಡಪ್ಪ ಈಗ ಹಂಗೆ ಕೊಚ್ಕೊಂತಿದ್ಲಿ, ಈಗ ಬಿದ್ಲು ಅಂತೇಳಿ ನಗ್ತಾರೆ. ಯಾರೇ ಆಗಲಿ ನಗ್ತಾರೆ. ನಾನಂತಲ್ಲ, ಯಾರಾದ್ರೂ ನಗ್ತಾರೆ. ನಾನಂತಲ್ಲ. ನೀನು ಸುಮ್ಮನೆ ಇಂಥವೆಲ್ಲ ಮಾಡಬಾರ್ದು. ಊರಾಗಿದ್ಮೇಲೆ ಅಕ್ಕಪಕ್ಕದಾಗಿದ್ಮೇಲೆ ಇಂಥ ಕೆಣಿಕೆ ತಪ್ಪತಿ ಮಾಡಬಾರ್ದು. ಎಣ್ಣೆ ಒಯ್ದು ಅವಳು ಜಾರ್ ಬೀಳಂಗೆ ಮಾಡಿದ್ರಲ್ಲ, ಗೊತ್ತಾಗಲ್ಲಿ ನಾನು ಒಯ್ದಿಲ್ಲ. ನಾನು ಯಾಕೆ ಒಯ್ಯ? ನಾವ್ಯಾಕೆ ಎಣ್ಣೆ ತಗೊಂಡೋಗೋಯ್ಯನ? ಯಾಕೊಳ್ರಿ ಅಲ್ಲಿ ಮುಸ್ರಿ ಪಸ್ರಿ ತೊಳ್ಕೊಂಬಾರು, ಯಾತನನ ದನಿ ಪನಿ ನೀರು ಇಕ್ಬೇಕಾರೆ ಯಾತನನ ಮುಸ್ರಿಗಳು ಇಕ್ಕಿರ್ತಾರಲ್ಲ, ಏನಾನ ಜಾರಿ ಅಲ್ಲಿ ಎಣ್ಣೆ ಪಣ್ಣೆ ಬಿದ್ದಿರುತ್ತೆ. ಅದಕ್ಕೇನೆ ಇವಳೆ ಒಯ್ದಿರೋದಂತ ನನ್ನ ಸೊಸೆ ಮೇಲೆ ಬಂದರೆ ನಾವು ಅಲ್ಲಿಗೆ ಹೋಗಿಲ್ಲ, ನಾವೇನು ಮಾಡಿಲ್ಲ, ಮತ್ತೇನು ಏನು ಮಾಡಿಲ್ಲ, ನಮ್ದೇನು ತಪ್ಪಿಲ್ಲ. ನಾನು ಅಲ್ಲಿ ಹೋಗ್ತಿದ್ದೆ ಅವತ್ತು. ನಾನು ಬಿದ್ದಿರೋದು ನೋಡಿ ನಕ್ಕಿದ್ರಲ್ಲ, ಅವ್ರು ಬಿದ್ದಿರೋದು ನೋಡಿ ನಾನು ನಕ್ಕದೆ ಅಷ್ಟು ಬಿಟ್ಟರೆ ನಾವೇನು ಅಲ್ಲಿಗೆ ಎಣ್ಣೆ ತಗೊಂಡು ಒಯ್ಯೋದಾಗಲಿ ಏನು ಮಾಡಿಲ್ಲ. ನಾವ್ಯಾಕೆ ಒಯ್ಯೋಣ ಎಣ್ಣೆ ತಗೊಂಡು? ನಮಗೇನು ಎಣ್ಣೆ ಹೆಚ್ಚಾಗೈತೆ, 20 ರೇಟ್ನಾಗ ಎಣ್ಣೆ ತಗೊಂಡು ಹೋಗ್ತಾರೆ ಯಾರನ್ನು? ನಮಗೂ ಬುದ್ಧಿ ಐತ್ಕೊಳ್ರಿ, ನಾವು ಇಂಥ ಕೆಲಸ ಮಾಡಲ್ಲ. ಓಹೋ, ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನೋಡ್ರಿ ಗೌಡ್ರೆ. ಅಲ್ಲ ನೋಡ್ರಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರ ಬಾಯಿಗೆ ನೋಡ್ರಿ ಎಷ್ಟು ಸುಳ್ಳು ಗೊತ್ತಾಯ್ತಿ ಅಂತ. ಅಲ್ಲ, ನಾನು ಹಿಂಗೆ ಹೇಳಿದ್ರೆ ಯಾರನ್ನ ಏನು ಅಂದಾರು ಅಂಬೋದು ಏನಿಲ್ಲ. ನಮ್ಮ ಹತ್ರ ಸಾಕ್ಷಿ ಐತೆ. ನೀನೇ ಒಯ್ದಿರೋದು ಅಂಬಕ್ಕೆ ಸಾಕ್ಷಿ ಐತೆ. ಸಾಕ್ಷಿ ತೋರಿಸ್ತೀವಿ. ಸಾಕ್ಷಿ ತೋರಿಸಿದ ಮೇಲೆ ಮಾತಾಡು ನೀನು, ಇವಾಗ ಮಾತಾಡಬೇಡ. ನಾನು ಅದನ್ನೇ ಹೇಳೋದು. ನನ್ನ ಮೇಲೆ ಬಂದ್ರ ಈ ರೀತಿ ಏನು ಹೇಳಿದೆ, ಸಾಕ್ಷಿ ತೋರ್ಸಮ್ಮ, ನಾನು ತಗೊಂಡೋಗಿ ಎಣ್ಣೆ ಒಯ್ದಿದ್ದೀನಿ ಎಂಬತ್ತು ಏನು ಸಾಕ್ಷಿ? ನನ್ನ ಮೇಲೆ ಬಂದರೆ ಸುಮ್ಮನೆ
ಹೇಳ್ದ ನಮ್ಮ ಮನೆಯಾಗೆ ಹೇಳೋರು ಕೇಳೋರು ಯಾರು ಇಲ್ಲ ಬಿಡು, ಇವ್ರಿಗೆ ಇನ್ನು ಯಾರು ಇದ್ದಾರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂಬ ಒಂದು ಇದಕ್ಕೆ ನಮ್ಮೇಲೆ ಸುಮ್ಮನೆ ಮಾತಾಡಕ್ಕೆ ಬಂದ್ರೆ ನಾವು ಯಾರೂ ಕೇಳಲ್ಲ, ಇವರ ಮಾತೆಲ್ಲ ನಾವು ಯಾರೂ ಕೇಳಲ್ಲ. ಇವ್ರದ್ದು ಸಾವುಕಾರಕ್ಕೆ ಇದ್ರೆ ಇವ್ರ ತಾಗಿ ಇಕ್ಕೆಂಬ್ಲಿ, ಇವ್ರ ದೊಡ್ಡಸ್ಕೆ ಇದ್ರೆ ಇವ್ರ ತಾಗಿ ಇಕ್ಕೆಂಬ್ಲಿ. ಅವ್ರದಾಗೆ ಸಾಕ್ಷಿ ಐತೆ ಅಂತ ಕಣಮ್ಮ, ಸಾಕ್ಷಿ ಐತೆ ಅಂತ ಯಾರೇ ಆಗಲಿ ಹಿಂಗೆ ಮಾಡಬಾರ್ದು. ಈಗ ಒಬ್ರು ಬಿದ್ದಿರೋದು ನೋಡಿ ನಗ್ಲೂಬಾರ್ದು. ಇವ್ರು ಬಿದ್ದಿರೋದು ನೋಡಿ ಮಾಡಿ ತಪ್ಪು, ನೋಡಿದ್ದು ನಕ್ಕಿ ತಪ್ಪು. ಈಗ ನೀವಾಗಿ ನೀವು ಮಾಡಬಾರ್ದು ಕಣಮ್ಮ. ನೀವಾಗಿ ನೀವು ಚೇರ್ ಮೇಲೆ ಕುತ್ಕೊಂಡು ನೀನಾಗಿ ನೀನು ಬಿದ್ದಿದ್ಯಾ ಮಣಿ, ನೀವಾಗಿ ನೀವು ಬಿದ್ದು ಆಮೇಲೆ ಇವ್ರಿಗೆ ನೀವು ಅದೇ ಬೇಕಲ್ಲ ಮಾಡಿದ್ರೆ ಅದು ಸರಿ ಇಲ್ಲ. ಈಗ ಅವರು ಬಿದ್ದರೆ ನೋಡಿ ನಗ್ಲಿ, ಅದೊಂಥರ ಬಿಡತ್ತೆ ಅವತ್ತು ನೋಡಿ ನಕ್ಕಿದ್ರು ಅಂತ. ಆದರೆ ನೀವಾಗಿ ನೀವು ಮಾಡಬಾರ್ದು ಇಂಥ ಮಾಡಿರೋ ಕೆಲಸ. ಈಗ ಇವರು ನಗ್ಬಾರ್ದಾಗಿತ್ತು, ನೀವು ನಗ್ಬಾರ್ದಾಗಿತ್ತು, ಇಬ್ಬರದು ತಪ್ಪೈತೆ. ಆದರೆ ಇವಾಗ ಸೊಮ್ಮೆ ನೀನು ಎಣ್ಣೆ ತಗೊಂಡೋಗಿ ನೀನು ಹಾಕಿದ್ದು ನಿನ್ನ ತಪ್ಪು. ಈಗ ಅವರೇನು ಅವತ್ತು ಚೇರ್ ಮೇಲಿಂದ ಅವರಾಗಿ ಅವ್ರು ತಂದು ಬೀಳಿಸಿಲ್ಲ, ಸರಿನಿ? ಅವ್ರೇನಾನ ಚೇರ್ ಮೇಲಿಂದ ಕುಕ್ಕಂಡಿರಳನ್ನ ಹೋಗಿ ಏನಾನ ದಬ್ಬಿ ಏನಾನ ಬೀಳಿಸಿದ್ರೆ ಅದೊಂಥರ. ಅವ್ರೇನು ದಬ್ಬಕ್ಕೆ ಹೋಗಿಲ್ಲ, ಅವಳು ಮಾತಾಡ್ಸಕ್ಕೆ ಹೋಗಿಲ್ಲ, ಅವಳನ್ನ ತೊಂಬಕ್ಕೆ ಹೋಗಿಲ್ಲ, ಏನಿಲ್ಲ ಅಂತಳ ಮೇಲೆ ಇವತ್ತು ಪಾಪ ಸುಮ್ಮನೆ ಬೀಳಂಗೆ ಮಾಡಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನನಗೆ ಕಾಲು ಹೊಡೀತೈತೆ, ಕಾಲೆಲ್ಲ ನಿದ್ದೆ ಮಾಡಿಲ್ಲ ನಾನು. ನನಗೆ ಇವಾಗ ಏನು ನ್ಯಾಯ ಕೊಡಿಸ್ತೀರೋ ಕೊಡಿಸ್ರಿ ಪತಾಣಗೌಡ್ರೆ, ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು. ಎಲ್ಲ ನಾಟಕ ಗನ್ವಾಗಿದ್ದಾಳೆ, ಗನ್ವಾಗಿ ಓಡಾಡ್ಕೊಂಡು ಎಲ್ಲ ಬಟ್ಟೆ ಒಕ್ದು ಹಾಕಿಕೊಂಡ್ಲು, ತಿರ್ಗಿ ಒಗದ್ಲು ಗನ್ವಾಗಿ, ಎಲ್ಲ ಮನೆಗಳು ಬದುಕೆಲ್ಲ ಮಾಡಿವಳು, ಎಲ್ಲ ಇದು ಮಾಡ್ತಾಳೆ, ಎಲ್ಲ ನಾಟಕ ಆಡ್ತಾ ಇದ್ದಾಳೆ ನೋಡಿ ನಮ್ಮ ಮೇಲೆ ಹಾಕಕ್ಕೆ. ಇಲ್ಲ ಸಲದಲ್ಲಿ ನಮ್ಮ ಮೇಲೆ ಆರೋಪ ಮಾಡಿದ್ರೆ ನಾವು ಒಪ್ಕೊಂಬಲ್ಲ, ನಾವು ಮಾಡಿಲ್ಲ. ಸರಿ ಆಯ್ತು ಬಿಡಮ್ಮ. ಈಗ ನೀನು ಮಾಡಿಲ್ಲ ಅಂತ ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದೆಯಾ, ಮಾಡಿದ್ಯಾ ಅಂತೇಳಿ ಗೊತ್ತಾದರೆ ಏನು ಹೇಳ್ತೀಯ, ಏನು ಹೇಳ್ತೀಯ ಹೇಳು? ಏನಿಲ್ಲ ಗೌಡ್ರೆ, ನೀವೇನು ಹೇಳಿದ್ರು ಕೇಳ್ತೀನಿ. ನಾನು ಮಾಡಿದ್ದೀನಿ ಎಂಬುದಕ್ಕೆ ಏನಾದರೂ ಪ್ರೂಫ್ ಇದ್ದರೆ ನೀವೇನು ಹೇಳಿದ್ರು ಕೇಳ್ತೀನಿ. ನಾನು ಮಾಡಿಲ್ಲ, ನಾನು ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ, ನಾನು ಮಾಡಿಲ್ಲ ಈ ಕೆಲಸನ. ಮಾಡಿದ್ರೆ ಮಾಡಿದೀವಿ ಅಂತ ನಾವು ಮುಚ್ಚು ಮರ ಇಕ್ಕೆ ಮಕ್ಕವಾಗ ನಾವೇನು ಹೆದರಿಕೆ ಅಂತದ್ದೇನಿಲ್ಲ ಗೌಡ್ರೆ. ಇವಾಗ ನಾವು ನಮ್ಮ ಅತ್ತೆ ನಾನು ಮಾಡಿದ್ರೆ ಅಂತ ಕೆಲಸ ಮಾಡೈತೆ ಅಂತ ಹೇಳ್ತೀವಿ. ನನ್ನ ಗಂಡನ ಕುಡ್ಕ ಅಂತೇಳಿ ಇಷ್ಟು ಸದ್ರ ತಗೊಂಡು ಲೂಸ್ ತಗೊಂಡು ಮಾತಾಡ್ತಾರೆ ಇವರೆಲ್ಲನ. ನನ್ನ ಗಂಡ ಬಿಗಿಯಾಗಿದ್ದಿದ್ರೆ ಇವ್ರು ಯಾರೂ ಮಾತಾಡ್ತಿರ್ಲಿಲ್ಲ. ಈಗ ನೋಡಮ್ಮ ರೀತಮ್ಮ ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನು ಹೇಳ್ತೀರಾ? ನಿಮ್ಮ ಹತ್ರ ಏನು ಸಾಕ್ಷಿ ಐತೆ? ಈಗ ಮಾಡಿದ್ದೀವಿ ಅಂತೇಳಿ ಅವ್ರೇನಾದರೂ ಸಾಕ್ಷಿ ತೋರಿಸಿದ್ರೆ ಅವ್ರು ಏನು ಹೇಳಿದ್ರು ಒಪ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಹೇಳ್ರಿ, ಅವ್ರು ಮಾಡಿಲ್ಲ ಅಂತ ಇದ್ದಾರೆ, ನೀವು ಮಾಡಿದ್ದೀರಂತ. ಈಗ ನೀವು ನೋಡೋವತ್ತು ನಗ್ಬಾರ್ದಾಗಿತ್ತು, ಬಿದ್ದಿದ್ದಾರೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇದ್ದಾಳ್ತಾರೆ, ನೀವು ಹೋಗ್ಬೇಕಾಗಿತ್ತು. ನೀವು ನಂಗೆಲ್ಲ ನಗ್ಬಾರ್ದು, ಒಬ್ರು ಬಿದ್ದಿರೋದು ನೋಡಿ ಯಾರು ಯಾವತ್ತೂ ನಗ್ಬಾರ್ದು, ಸರಿನಾ? ಹಂಗೆಲ್ಲ ಮಾಡಬಾರ್ದು. ಅವಳು ಅಂತ ದೌಲತ್ ಮಾಡಕ್ ಹೋಗಿರೋದಕ್ಕೆ ನಕ್ಕಿರೋದು. ಇಲ್ಲದ ಕುಕ್ಕ ಸ್ಟೆಂಟ್ ಮಾಡಕ್ ಹೋಗ್ಯವಳೆ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡಕ್ಕೆ, ಅದಕ್ಕೆ ಅವ್ರು ನಕ್ಕವ್ರೆ. ನಗೋದ್ರಾಗ ಏನು ತಪ್ಪಿಲ್ಲ ಹೇಳ್ರಿ ಗೌಡ್ರಿ. ಅವ್ರು ಮಾಡಿರೋದಕ್ಕೆ ನಕ್ಕಿರೋದು. ತೋರಿಸು ವಿನು ಅಕ್ಕ, ಅದನ್ನ ಸಾಕ್ಷಿ ತೋರಿಸು, ಫೋನಲ್ಲಿರೋದನ್ನ ಸಾಕ್ಷಿ ತೋರಿಸಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಆಮೇಲೆ ಏನು ಹೇಳ್ಬೇಕು ಅದನ್ನ ಹೇಳೋದಾಯ್ತು. ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾಳೆ ನೋಡ್ರಿ. ಅದಕ್ಕೇನೆ ಇವಾಗ ಸಾಕ್ಷಿ ತೋರಿಸಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಇವಾಗ ಮಾತಾಡಲಿ ಅವಳು, ಸಾಕ್ಷಿ ತೋರಿಸಿದ ಮೇಲೆ ಮಾತಾಡ್ಬೇಕು ಅವಳು. ಗೊತ್ತಿಲ್ಲ ಅವಳಿಗೆ ಸಾಕ್ಷಿ ಐತೆ ಇದೆಲ್ಲ ಮಾತಾಡಿರೋದು ಅಂತ ಏನೋ ತಿಳ್ಕೊಬಿಟ್ಟವಳು. ಗೊತ್ತಿಲ್ಲ ಅವ್ರಿಗೆಲ್ಲನ ಗೊತ್ತಾಗಲ್ಲ. ಆಮೇಲೆ ತೋರಿಸ್ದಾಗ ಅಯ್ಯೋ ಹಿಂಗ ಅಂತ ಅನ್ಕೊಂತಾರೆ, ಏನೋ ಮಾತಾಡಿಲ್ಲ ಹಂಗೆ ಹಿಂಗೆ ಅಂತ ಅಂಬೋದು ಸಹಜ. ಈಗ ಗೌಡ್ರ ಮುಂದೆ ಇವಾಗ ಮಾತಾಡಲಿ, ಇದನ್ನು ತೋರಿಸಿದ್ಮೇಲೆ ಅವಳು ಹೆಂಗೆ ಸಾಕಿದ್ದು ನೋಡ್ತಾ ಇರಿ. ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.